ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. ಬ್ರಾಹ್ಮಣನ ಅಲ್ಪಾಯು ಮಗ ದೀರ್ಘಾಯುವಾದ ಕತೆ. ಓಂ ಘಂ ಗಣಪತಯೇ ನಮಃ. ಬ್ರಾಹ್ಮಣನು ಗಂಗಾ ನದಿ ದಡಕ್ಕೆ ಹೋಗಿ ಶ್ರೀಹರಿಯನ್ನು ಮಂಡಲದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸತೊಡಗಿದನು. ಕೆಲವು ಗಂಟೆಗಳ ಪೂಜೆಗಳ ನಂತರ ಭಕ್ತನ ಕೋರಿಕೆಯನ್ನು ಈಡೇರಿಸುವ ಸಲುವಾಗಿ ಮಹಾವಿಷ್ಣುವು ಪ್ರತ್ಯಕ್ಷನಾದನು. ಬ್ರಾಹ್ಮಣನು ಅತೀವ ಸಂತೋಷದಿಂದ ಶ್ರೀಹರಿಗೆ ನಮಸ್ಕಾರ ಮಾಡಿದನು. ಮಹಾವಿಷ್ಣುವು ಬ್ರಾಹ್ಮಣನನ್ನು ಕಂಡು, ತಪೋನಿಷ್ಠನಾದ ವಿಪ್ರ ಶ್ರೇಷ್ಠನೇ, ನಿನ್ನ ಪೂಜೆಗೆ ಪ್ರಸನ್ನನಾಗಿ ಬಂದಿರುವೆ. ಹೀಗೆ ಪೂಜೆ ಮಾಡಿ ಆಹ್ವಾನಿಸಲು ಕಾರಣವೇನು ಎಂದು ಕೇಳಿದನು. ವಿಪ್ರನು ಉತ್ತರಿಸುತ್ತಾ, ಪ್ರಭೋ ಪರಮಾತ್ಮ, ನೀನೇ ಅನುಗ್ರಹಿಸಿ ನನಗೆ ಗಂಡು ಮಗುವಾಯಿತು. ಆದರೆ ಆ ಮಗುವನ್ನು ದೊಡ್ಡವನನ್ನಾಗಿ ಮಾಡಿ ಆನಂದ ಪಡುವ ಭಾಗ್ಯ ನನಗಿಲ್ಲ. ನಾರದರು ಹೇಳಿರುವಂತೆ ಅವನು ತನ್ನ 12ನೆಯ ವಯಸ್ಸಿನಲ್ಲಿ ಪ್ರಾಣ ಬಿಡುವನು. ಅದು ಸನ್ನಿಹಿತವಾಗಿದೆ. ಇದರಿಂದ ನನಗೂ ನನ್ನ ಹೆಂಡತಿಗೂ ಕೊರಗು ಉಂಟಾಗಿದೆ. ಪುತ್ರ ಭಿಕ್ಷೆಗಾಗಿ ನಾನು ನಿನ್ನಲ್ಲಿ ವಿಶೇಷ ಪೂಜೆಗೈದೆನು ಎಂದನು. ಆಗ ಶ್ರೀಹರಿಯು, ಬ್ರಾಹ್ಮಣನೇ, ನಿಜ, ನಿನ್ನ ಮಗ 12 ವರ್ಷ ಮಾತ್ರ ಬದುಕುವನು. ಏಕೆಂದರೆ ನಿನ್ನ ಹೆಂಡತಿಯು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪವೇ ಇದಕ್ಕೆ ಕಾರಣ. ಆಕೆ ಕಳೆದ ಜನ್ಮದಲ್ಲಿ ಒಬ್ಬ ಸತ್ಯವಂತ ವಿಪ್ರನ ಪತ್ನಿಯಾಗಿದ್ದಳು. ರೂಪವತಿಯೂ ಸದ್ಗುಣಶೀಲೆಯೂ ಸದಾಚಾರಳು ಸಾಧ್ವಿಮಣಿಯೂ ಆಗಿದ್ದು, ಅವಳು ಒಂದು ದಿನ ಪತಿಯೊಡನೆ ಮಾತನಾಡುತ್ತಿರುವಾಗ ಗಂಡನು, ಭಾರ್ಯೆ, ಮಾಘಮಾಸ ಪ್ರಾಪ್ತವಾಗಿದೆ. ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯ ಕಾಲದಲ್ಲಿ ನದಿ ಸ್ನಾನ ಮಾಡಬೇಕು. ಆಗ ಮಾಧವನು ಪ್ರೀತಿಯಿಂದ ಬಯಸಿದ್ದನ್ನು ಕರುಣಿಸುವನು ಎಂದನು. ಪತಿಯ ಮಾತಿನಂತೆ ಅವಳು ಮಾಘಸ್ನಾನವನ್ನು ಮಾಡಿದಳು. ಮಾಘ ಶುಕ್ಲ ಹುಣ್ಣಿಮೆಯೆಂದು ಬ್ರಾಹ್ಮಣರಿಗೆ ಪಾಯಸ ದಾನ ಮಾಡಲು ಹೇಳಿದಾಗ ಪತಿಯ ಮಾತಿಗೆ ಒಪ್ಪದೆ ಪಾಯಸ ಮಾಡಲಿಲ್ಲ. ತನ್ನ ಮಾತನ್ನು ಮೀರಿದೆ ಎಂದು ಗಂಡ ಹೇಳಿದನು. ಈ ಜನ್ಮದಲ್ಲಿ ಮತ್ತೆ ನೀವೇ ಗಂಡ ಹೆಂಡಿರಾಗಿರುವಿರಿ. ಪತಿಯ ಮಾತು ಮೀರಿದುದರಿಂದ ಈ ಜನ್ಮದಲ್ಲಿ ಮಕ್ಕಳಾಗಲಿಲ್ಲ. ಆದರೆ ನೀನು ತಪೋನಿಷ್ಠನಾಗಿ ಮಾಘಮಾಸ ಆಚರಿಸಿದೆಯಾದುದರಿಂದ ನಿನ್ನ ತಪಸ್ಸಿಗೆ ಮೆಚ್ಚಿ ಮಗನನ್ನು ಕರುಣಿಸಿದೆ. ಆದರೆ ನಿನ್ನ ಹೆಂಡತಿ ನಿನ್ನ ಮಾತು ಮೀರಿದ್ದಳಾದ್ದರಿಂದ ಅದರ ಫಲವಾಗಿ ಈ ಜನ್ಮದಲ್ಲಿ ನಿನ್ನಿಂದ ಮಗನಾದರೂ ಅಲ್ಪಾಯುವಾಗಿರುವನು. ಈಗ ನಿನ್ನ ಮಗ ದೀರ್ಘಾಯುವಾಗಬೇಕಾದರೆ ಮಗನಿಗೆ ಮಾಘ ಮಾಸದಲ್ಲಿ ಮಾಘಸ್ನಾನ ಮಾಡಿಸು. ಆಗ ಅವನು ದೀರ್ಘಾಯುವಾಗುವನು. ಮಾಘಸ್ನಾನದ ಮಹಿಮೆಯೇ ಅಂತಹುದಾಗಿದೆ. ಅದು ಎಲ್ಲ ಪಾಪಗಳನ್ನು ಸುಟ್ಟು ಹಾಕಿಬಿಡುವುದು. ನನಗೆ ಮಾಸಗಳಿಗೆಲ್ಲ ಮಾಘ ಮಾಸ ಮಹಾಪ್ರೀತಿಯಾದುದರಾಗಿದೆ. ಮಾಘಸ್ನಾನ ಮಾಡುವವರು ನನ್ನಲ್ಲಿ ಪ್ರೀತಿಯುಳ್ಳವರಾಗಿರುತ್ತಾರೆ. ಅವರಿಗೆ ನಾನು ಎಲ್ಲ ಸುಖಗಳನ್ನೂ ಕೊಡುವೆನು. ಮಾಘಸ್ನಾನದಿಂದ ಹಿಂದೆ ರಾಜ ಮಹಾರಾಜರುಗಳು ಮಾಘಸ್ನಾನ ಮಾಘವ್ರತ ಮಾಡಿ ಯುದ್ಧದಲ್ಲಿ ಜಯಶಾಲಿಗಳಾದರು. ಜನಕ ಮಹಾರಾಜ ಮಾಘಸ್ನಾನ ಮಾಡಿ ಮಹಾಜ್ಞಾನಿಯಾದನು. ಮಾಘ ಮಾಸದ ಸ್ನಾನ ಮಾಡುವವರು ನನಗೆ ಪ್ರಿಯರಾಗುತ್ತಾರೆ. ಈ ಸ್ನಾನದ ಮಹಿಮೆಯನ್ನು ಬಲ್ಲವರೇ ಬಲ್ಲರು, ಎಲ್ಲರೂ ತಿಳಿಯಲಾರರು. ಮಾಘ ಮಾಸದುದ್ದಕ್ಕೂ ಸ್ನಾನ ಮಾಘವ್ರತ ಮಾಡಿ ಹರುಪೂಜೆ ಮಾಡುತ್ತಾ ಧನ್ಯರಾದರು. ಕೇಳಿದೆಯಾ ಜಹ್ನು? ಮಾಘ ಸ್ನಾನದಿಂದ ಅಲ್ಪಾಯುವು ದೀರ್ಘಾಯುವಾಗುತ್ತಾನೆ. ಮಾಘವ್ರತಕ್ಕೆ ಸಮನಾದ ವ್ರತವಿಲ್ಲ. ಈ ವ್ರತವನ್ನು ಯಾರೇ ಆಗಲಿ ಕುಲ ಗೋತ್ರವೆನ್ನದೆ ಮಾಘಸ್ನಾನವನ್ನಾಚರಿಸಿ ಪುಣ್ಯಶಾಲಿಗಳಾಗುವುದರಲ್ಲಿ ಸಂದೇಹವಿಲ್ಲ. ಮಾಘ ಮಾಸ ಏಕಾದಶಿ ದಿನ ಉಪವಾಸ ಮಾಡಿದವರು ಅಶ್ವಮೇಧ ಯಾಗ ಫಲವನ್ನೇ ಪಡೆದು ವೈಕುಂಠವನ್ನು ಸೇರುತ್ತಾರೆ ಎಂದು ಗೃತ್ಸ್ಯಮದನು ಹೇಳಿದರು ಎಂಬಲ್ಲಿಗೆ ಬ್ರಾಹ್ಮಣನ ಅಲ್ಪಾಯು ಮಗ ದೀರ್ಘಾಯುವಾದ ಕತೆ
ಎಂಬ 19ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.